ಸಿನಿಮಾ ಮಾಡೋದು ಅಥವಾ ಸಿನಿಮಾ ತೆರೆಗೆ ತರೋದು, ಕಥೆ ರೆಡಿ ಮಾಡೋದು ಇದೊಂದು ಕಡೆ ಆದರೆ ಆ ಸಿನಿಮಾನ ದೊಡ್ಡ ಮಟ್ಟಕ್ಕೆ ರೀಚ್ ಮಾಡಬೇಕು ಅನ್ನೋದು ಹಲವು ನಿರ್ಮಾಪಕರ ಕನಸಾಗಿರುತ್ತೆ. ಆ ಕನಸಿಗೆ ಸಾಥ್ ಕೊಡ್ತಾ ಇರುವಂಥ ನಿರ್ಮಾಪಕರಲ್ಲಿ ಒಬ್ಬರು ರಾಜೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಅರಸಯ್ಯನ ಪ್ರೇಮ ಪ್ರಸಂಗದ ಮೂಲಕ ಒಬ್ಬ ಆಗಿದ್ದೀರಾ, ಹೆಂಗೆ ಅನಿಸ್ತಿದೆ? ಖುಷಿ ಇದೆ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಈ ಸಿನಿಮಾದ ನಿರ್ಮಾಪಕ ನಾನಲ್ಲ, ನನ್ನ ವೈಫು. ಸರ್, ಒಂದೇ ದುಡ್ಡಲ್ವ ಸರ್? ಬಟ್ ಇದ್ರದ ಮೂಲ ಕಾರಣ ಅವಳು ಈ ಸ್ಕ್ರಿಪ್ಟ್ನ ನೋಡಿ ಓಕೆ ಮಾಡಿ ತುಂಬ ಖುಷಿಪಟ್ಟು ಇಲ್ಲ ಈ ಥರದೊಂದು ಸಿನಿಮಾ ಮಾಡಬೇಕು ಅಂತ ಅವಳು ಆಸೆ ಪಟ್ಟಿದ್ದು. ಸೊ ಅವಳ ಆಸೆಗೆ ಸಪೋರ್ಟಾಗಿ ನಿಂತ್ಕೊಂಡಿದ್ದೀನಿ ನಾನು. ಸರ್, ನೀವು ಬೇಸಿಕಲಿ ಸಿನಿಮಾ ಯಾವುದು ಈಸಿ ಅನಿಸುತ್ತೆ? ವರ್ಕ್ ಈಸಿ ಅನಿಸ್ತಿದೆಯಾ ಅಥವಾ ಸಿನಿಮಾ ನಿರ್ಮಾಪಕರಾಗೋದು ಈಸಿ ಅನಿಸ್ತಿದೆಯಾ? ಅಲ್ಲ, ಒಂದೊಂದು ಪ್ರೊಫೆಷನಲ್ಲಿ ಅದರದ್ದೇ ಆದ ಜವಾಬ್ದಾರಿಗಳಿದೆ. ಸೊ ಎರಡು ನನಗೆ ಸೇಮ್ ಅಂತ ಅನಿಸುತ್ತೆ. ಒಂದೇನೆಂದರೆ, ನಮಗೆ ಮಹಾಂತೇಶ್ ಆಗಲಿ ಅಥವಾ ದೀಪು ಆಗಲಿ ನಾವೆಲ್ಲ ಥಿಯೇಟ್ರ್ ಆರ್ಟಿಸ್ಟೇ. ಸೊ ಆ ಥಿಯೇಟ್ರ್ ಆರ್ಟಿಸ್ಟೇ ಆಗಿರೋದ್ರಿಂದ ನಮಗೇನು ಅಂತ ಏನಿಲ್ಲ, ಇನ್ನೂ ಖುಷಿನೇ ಇದೆ. ಇನ್ಫ್ಯಾಕ್ಟ್ ಪ್ರೊಫೆಷನ್ಗಿಂತ ಈ ಪ್ರೊಫೆಷನ್ ಇನ್ನೂ ತುಂಬ ಖುಷಿ ಕೊಡ್ತಾ ಇದೆ ನನಗೆ. ಸಿಯಲ್ಲಿ ಈಸಿಲಿ ದುಡ್ಡು ಬರ್ತಾ ಇರುತ್ತೆ, ಒಂದು ಸಿಗ್ನೇಚರಿಗೆ. ಇಲ್ಲಿ ದುಡ್ಡು ಹೋಗ್ತಾ ಇರುತ್ತೆ ಅನಿಸುತ್ತೆ. ದಟ್ ಇಸ್ ಟ್ರೂ. ಸೊ ಅಂದರೆ ಎಕ್ಸ್ಪೀರಿಯನ್ಸ್ ಸರ್, ನೀವೊಬ್ಬ ಆಗಿ ಕೆಲಸ ಮಾಡುವ ರೀತಿ ಆಗಿರ್ಬೋದು, ಒಂದು ಇಡೀ ತಂಡವನ್ನು ಕಟ್ಕೊಂಡು ನಿರ್ಮಾಪಕರಾಗಿ ಕೆಲಸ ಮಾಡುವ ರೀತಿ, ಇದನ್ನು ನೀವು ಯಾವ ಥರ ನೋಡ್ತೀರಾ ಅಂತ? ಅದೇ ಹೇಳಿದ್ನಲ್ಲ, ಇಲ್ಲೇನಾಗುತ್ತೆ ಅಂದರೆ ಅಲ್ಲಾದರೆ ಎಲ್ಲ ಹುಡಿಕೊಂಡು ಬರ್ತವೆ, ಇಲ್ಲಿ ನಮ್ಮನ್ನು ಹುಡಿಕೊಂಡು ಬರ್ತಾರೆ ಕೊಡಿ ಅಂತ. ಸೊ ನಾವು ಯೋಚನೆ ಮಾಡಿ ಎಲ್ಲಿಗೆ ಸ್ಪೆಂಡ್ ಮಾಡಬೇಕು, ಎಲ್ಲಿಗೆ ಸ್ಪೆಂಡ್ ಮಾಡಬಾರ್ದು ಅನ್ನೋದನ್ನು ಯೋಚನೆ ಮಾಡಬೇಕು. ಬಟ್ ಜೋಕ್ಸ್ ಅಪಾರ್ಟ್, ಈ ಸಿನಿಮಾ ಅಥವಾ ಈ ಸ್ಕ್ರಿಪ್ಟ್ ಬಂದಾಗ, ಇದು ನಾವು ಸ್ಟಾರ್ಟ್ ಮಾಡಿದಾಗ ನಾವು ಅಂದ್ಕೊಂಡಿದ್ದು ಬಡ್ಜೆಟ್ ಒಂದು, ಆಗಿದ್ದು ಬಡ್ಜೆಟ್ ಒಂದು. ಬಟ್ ಅದರಲ್ಲಿ ನಮಗೇನು ಬೇಜಾರಿಲ್ಲ, ಯಾಕಂದರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಕನ್ನಡ ಆಡಿಯನ್ಸ್ಗೆ ಇದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ಸರ್, ನೀವೊಬ್ಬರು ಥಿಯೇಟರ್ ಆರ್ಟಿಸ್ಟ್ ಅಂತ ಅಂದಮೇಲೆ ನೀವು ಆ್ಯಕ್ಟ್ ಮಾಡಬಹುದಿತ್ತಲ್ವಾ ಅಂತ? ಇಲ್ಲ, ನನಗೆ ನಾನು ಆಡಿಟ್ ಶೆಡ್ಯೂಲ್ ಇದೆ. ಸೊ ಇನ್ಫ್ಯಾಕ್ಟ್ ನನಗೊಂದು ಪಾತ್ರ ಇತ್ತು ಇದರಲ್ಲಿ. ಸೊ ನನಗೆ ಆ ಶೆಡ್ಯೂಲ್ ಅದನ್ನು ಬಿಟ್ಟು ನನ್ನ ಈ ಕಡೆ ಬರೋಕ್ಕಾಗಲಿಲ್ಲ. ಸೊ ಅದರಿಂದ ಒಂದು ಆಡಿಟ್ ಪಾರ್ಟ್ ರೆಡಿ ಮಾಡಕ್ಕೆ ಈ ಪರ್ಟಿಕ್ಯುಲರ್ ಸಿನಿಮಾದಲ್ಲಿ ಇಲ್ಲ, ಆ ಜಾನರೇ ಬರಲ್ಲ. ಇಲ್ಲಿ ಎಲ್ಲ ಹಳ್ಳಿ ವಾತಾವರಣ ಇರೋದ್ರಿಂದ ಆ ಪರ್ಟಿಕ್ಯುಲರ್ ಜಾನರ್ ಬರಲ್ಲ. ಮೇ ಬಿ ನೆಕ್ಸ್ಟ್, ಇನ್ಫ್ಯಾಕ್ಟ್ ಇವಾಗ ರೀಸೆಂಟಾಗಿ ಒಂದು 3 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಬಂದಿದ್ದೀನಿ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಆಗುತ್ತೆ ಅನ್ನೋದು. ಸರ್, ಅರಸಯ್ಯನ ಪ್ರೇಮ ಪ್ರಸಂಗ ಟೈಟಲಲ್ಲೇ ಕಾಮಿಡಿ ಇದೆ. ಸೊ ಸಿನಿಮಾ ನೋಡಿ ಎಷ್ಟು ನಕ್ಕಿದ್ದೀರಾ ನೀವು ಅಂತ? ಸಿಕ್ಕಾಪಟ್ಟೆ. ಸಿನಿಮಾ ನೋಡಲ್ಲ, ನಾನು ಸ್ಪಾಟಲ್ಲೇ ಇದ್ದೆ. ಒಂದಷ್ಟು ಸೀನ್ಸ್ಗಳು ಬಂದಾಗ ನಾವು ಅಲ್ಲಿ ಬಿದ್ದು ನಕ್ಕಿ ಸಿಕ್ಕಾಪಟ್ಟೆ ಇದೆ. ಆಮೇಲೆ ಅಲ್ಲಿ ನಮಗೆ ರಿಯಲ್ ಇನ್ಸಿಡೆಂಟ್ಗಳನ್ನ ತೊಗೊಂಡು ನಾವು ಸ್ಕ್ರಿಪ್ಟ್ನು ಸುಮಾರು ಚೇಂಜ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ರಿಯಲ್ ಇನ್ಸಿಡೆಂಟ್ ತೊಗೊಂಡು ನಮ್ಮ ಸಿನಿಮಾಗೆ ಹೇಗೆ ಒಗ್ಗುತ್ತೆ ನಮ್ಮ ಸ್ಕ್ರಿಪ್ಟ್ಗೆ ಅದನ್ನು ಚೇಂಜ್ ಮಾಡ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ನಾವು. ಎಂಟೈರ್ ಶೆಡ್ಯೂಲ್ ತುಂಬ ಎಂಜಾಯ್ಮೆಂಟ್ ಇತ್ತು ನಮಗೆ. ಸರ್, ಈಗ ವರ್ಷಕ್ಕೆ ಒಮ್ಮೆ ಆಡಿಟಿಂಗ್ ಅಂತ ಬಂದ್ಬಿಡುತ್ತೆ ನಿಮಗೆ ಇಲ್ಲಿ. ಬಟ್ ಸಿನಿಮಾ ಎಲ್ಲ ಮುಗ್ದಾದ ಮೇಲೆ ರಿಲೀಸಿಗೆ ಒಂದು ಆಡಿಟ್ ಬರುತ್ತೆ. ಸೊ ಬಿಸ್ನೆಸ್ ಪಾರ್ಟ್ ಎಷ್ಟು ಸೇಫ್ ಆಗಿದ್ದೀರಾ ಅಂತ? ಬಿಸ್ನೆಸ್ ಪಾರ್ಟ್ ಅಂತ ನಾವು ಇದು ಸ್ಟಾರ್ಟ್ ಮಾಡಿದಾಗ ನಮಗೆ ಯೋಚನೆ ಇರಲಿಲ್ಲ. ನಾನು ಲಾಭ ನಷ್ಟನ ನೋಡಲಿಲ್ಲ. ನನಗೇನು ಬೇಕಾಗಿತ್ತು ಅಂದರೆ ಕನ್ನಡ ಆಡಿಯನ್ಸ್ಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರೋ ಒಂದು ಸಿನಿಮಾ ಕೊಡಬೇಕು ಅಂತ ಇತ್ತು. ಅದನ್ನು ಕೊಟ್ಟಿದ್ದೀವಿ. ಸೊ ಈವನ್ ಬಿಸ್ನೆಸ್ ಪಾರ್ಟಿಗೂ ಬಂದಾಗ ನಾನು ಹೇಳಿದ್ನಲ್ಲ, ಲಾಭ ನಷ್ಟ ನಾವು ನೋಡಿಲ್ಲ. ಬಟ್ ಸ್ಟಿಲ್ ಈ ಇದರಲ್ಲಿ ನಮಗೆ ಒಂದಷ್ಟು OTT ಕಡೆಯಿಂದ ಮತ್ತು ಸ್ಯಾಟಲೈಟ್ ಕಡೆಯಿಂದ ಒಂದಷ್ಟು ಎಂಕ್ವೈರೀಸ್ಗಳಾಗಿದೆ. ಪ್ರಾಬಬಲಿ ಬಿಫೋರ್ ದ ರಿಲೀಸು ನಾವು ಡೀಲ್ನ ಕ್ಲಿಯರ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಸಾಮಾನ್ಯವಾಗಿ ಹೀರೋಗಳನ್ನು ಚೂಸ್ ಮಾಡಬೇಕಾದ್ರೆ ಯೋಚನೆ ಮಾಡ್ತಾರೆ, ಇವರಿಗೆ ಮಾರ್ಕೆಟ್ ಇದೆಯಾ ಅಥವಾ ಇವ್ರನ್ನ ಹಾಕಿದರೆ ಸಿನಿಮಾ ಸಕ್ಸಸ್ ಆಗುತ್ತಾ ಅಂತ. ಅದೆಲ್ಲವನ್ನ ಮೀರಿ ಫ್ರೆಂಡ್ಶಿಪ್ಪಿಗೋಸ್ಕರ ಸಿನಿಮಾ ಮಾಡಿದ್ದೀರಲ್ಲ, ಸೊ ಈ ಥಾಟ್ಸ್ ಬಗ್ಗೆ? ಒಂದು ಇಲ್ಲಿ ಫ್ರೆಂಡ್ಶಿಪ್ಪು, ಎರಡನೇದು ನಾನು ಬೇಸಿಕಲಿ ಥಿಯೇಟ್ರ್ ಆರ್ಟಿಸ್ಟ್ ಆಗಿ ಒಂದು ಕತೆಗೆ ಯಾರು ಬೇಕು ಏನು ಬೇಕು ಅನ್ನೋದನ್ನು ನಮಗೆ ಅಭಿನೇತ ರಂಗದಲ್ಲಿ ತುಂಬ ಚೆನ್ನಾಗಿ ಕಲಿಸಿದ್ದಾರೆ. ಸೊ ನನಗೆ ಈ ಕತೆ ಓದಿದಾಗ ನನಗೆ ಇವರೇ ಬೇಕು, ಇವರೇ ಮಾಡಬೇಕು ಅನ್ನೋದು ನನ್ನ ಡೈರೆಕ್ಟರ್ ಚಾಯ್ಸ್ ಇತ್ತು. ಸೊ ಅದೇ ರೀತಿ ನಾವು ಪ್ರತಿಯೊಬ್ಬರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಆ್ಯಂಡ್ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಸೊ ನಮಗೆ ಹೀರೋಯಿಸಮೇ ಬೇಕಾಗಿತ್ತು ಇದಕ್ಕೆ, ಅಥವಾ ನೀವು ಹೇಳ್ದಂಗೆ 6 ಫೀಟ್ ಕಟ್ಔಟ್ ಇರೋರು ಹಾಗೆ ಹೀಗೆ ಬೇಕು ಅನ್ನೋದೇನಿರಲಿಲ್ಲ. ಈ ಕತೆಗೆ ಏನು ಬೇಕಾಗಿತ್ತು ಅದನ್ನು ಅಂಥವ್ರನ್ನ ನಾವು ಚೂಸ್ ಮಾಡ್ಕೊಂಡಿದ್ದೀವಿ. ಕತೆ ತಕ್ಕನಾಗಿ ನಾವು ಸಿನಿಮಾನ ಮಾಡಿದ್ದೀವಿ. ಓಕೆ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. 19th ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸೆಪ್ಟೆಂಬರು. ದಯವಿಟ್ಟು ಎಲ್ಲರೂ ಕನ್ನಡ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ನೋಡಿ ನಿಜವಾಗ್ಲೂ ನೀವು ಸಂತೋಷ ಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹರಸಿ ಮತ್ತು ಹಾರೈಸಿ. ಥ್ಯಾಂಕ್ ಯು. ಇದಿಷ್ಟು ಒಬ್ಬ ನಿರ್ಮಾಪಕರಾದಂಥ ರಾಜೇಶ್ ಅವರ ಮಾತಾಗಿದೆ. ಸೊ ಸಿನಿಮಾ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಫ್ರೆಂಡ್ಶಿಪ್ಪಿಗೆ ಎಷ್ಟು ಇಂಪಾರ್ಟೆಂಟ್ ಕೊಡಬೇಕು ಅನ್ನೋದನ್ನು ಅರಸಯ್ಯನ ಪ್ರೇಮ ಪ್ರಸಂಗದ ನಿರ್ಮಾಪಕರು ತೋರಿಸ್ಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.